ಡಿಕೆ ಕ್ಯಾಬಿನೆಟ್ ವಿಸ್ತರಣೆ ಲೆಕ್ಕಾಚಾರ ಫುಲ್ ಚೇಂಜ್. ಡಿಕೆ ಪಿಕೆ ಬಿಕೆ ದರ್ಬಾರ್ ಸಾಹುಕಾರ್ ವ್ಯಥೆ. ದಟ್ ಇಸ್ ದ ಟಾಪ್ ಸ್ಟೋರಿ 3. ಲೆಟ್ಸ್ ಗೋ ಫಾರ್ ಇಟ್. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್. ಯಾಕೋ ಕೌಂಟ್ ಡೌನ್ ಕೇಳಿ ಕೇಳಿ ನಾವು ಕೂಡ ಸುಸ್ತಾಗಿದ್ದೀವಿ. ಯಾವಾಗ ಆಗುತ್ತೆ ನೋಡೋಣ. ಯಾರಾಗ್ತಾರೆ ಮಂತ್ರಿ, ಯಾವ ಶಾಸಕರಿಗೆ ಆಘಾತ ಆಗುತ್ತೆ, ಯಾವ ಶಾಸಕರಿಗೆ ಲಾಟ್ರಿ ಹೊಡೆಯುತ್ತೆ ನೋಡೋಣ. ಒಟ್ಟಿನಲ್ಲಿ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳೇ. ಯಾರು ಮಾಗಡಿ ಬಾಲಕೃಷ್ಣ ಅವರು ಇರಬಹುದು, ಶಾಂತಿನಗರದ ಎನ್.ಎ. ಹ್ಯಾರಿಸ್, ಹೀಗೆ ಬಹಳಷ್ಟು ಜನ ಇದ್ದಾರೆ. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್. ಹಾಗಾದರೆ ಯಾವ ಶಾಸಕರಿಗೆ ಶಾಕಿಂಗ್ ನ್ಯೂಸ್ ಆಗ್ಬೋದು, ಕೊಕ್ ಕೊಡ್ಬೋದು ಅಥವಾ ಕೈ ಬಿಡ್ಬೋದು. ರಾಹುಲ್ ಗಾಂಧಿ ವಾಪಸಿ ಬೆನ್ನಲ್ಲೇ ದೊಡ್ಡ ಮಟ್ಟದ ಲಾಬಿ ಅಂತೂ ನಡೀತಾ ಇದೆ, ಅದರಲ್ಲಿ ಯಾವ ಅನುಮಾನ ಇಲ್ಲ, ನೋ ಡೌಟ್ ಎಟ್ ಆಲ್. ನಾಳೆ ದೆಹಲಿಗೆ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್. ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೋರಿದ್ದಾರೆ ನಾಯಕರು. ಡಿ.ಕೆ. ಶಿವಕುಮಾರ್ ಲಿಸ್ಟ್ ವರ್ಸಸ್ ಸಿದ್ದು ಲಿಸ್ಟ್ ವರ್ಸಸ್ ಹರಿಪ್ರಸಾದ್ ಲಿಸ್ಟ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಬಿ ಡಿಸ್ಕಸ್ಡ್. ಯಾರ ಲಿಸ್ಟ್ಗೆ ಮಣೆ ಹಾಕ್ತಾರೆ ಕಾಂಗ್ರೆಸ್ನ ಸುಪ್ರೀಂ. ಓಕೆ, ಈಗ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಬಹಳ ಸುದ್ದಿಯಲ್ಲಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಯಾರವರು, ಯಾವ ರೀತಿಯಾದಂಥ ಪಟ್ಟ ಅವರಿಗಿದೆ? ಅವರೊಬ್ಬ ಕಾಂಗ್ರೆಸ್ಸಿಗರು, ಹಿಂದುಳಿದ ವರ್ಗಗಳ ನಾಯಕರು ಕೂಡ ಹೌದು, ಅಹಿಂದ ನಾಯಕರು ನಾನು ಕೂಡ ರೀ ಅನ್ನುವ ಒಂದು ವರ್ಚಸ್ಸನ್ನು ಕ್ಯಾರಿ ಮಾಡಲಿಕ್ಕೆ ಅವಕಾಶವಾಗುವಂಥ ಸಂದರ್ಭಗಳನ್ನು ಬಳಸ್ಕೊಳ್ತಾ ಇರಬಹುದು. ಇನ್ನು ಹೈಕಮಾಂಡ್ಗೆ ತುಂಬ ಗಳಸ್ಯ ಕಂಠಸ್ಯ, ತುಂಬ ಹತ್ತಿರದವರು. ಎಲ್ಲರೂ ಹೈಕಮಾಂಡಿಗೆ ಎಲ್ಲರೂ ಬೇಕಾದವರು, ಆಡಳಿತ ನಡೆಸೋರು ಬೇಕು, ಮಾಸ್ ವರ್ಚಸ್ ಇರೋರು ಬೇಕು, ಕ್ಲಾಸ್ ವರ್ಚಸ್ ಇರೋರು ಬೇಕು, ಸಂಘಟನಾ ಚತುರರು ಬೇಕು ಅಲ್ವೇ. ಒಂದು ಪಕ್ಷ ಬಲವರ್ಧನೆ ಆಗಬೇಕು ಅಂತ ಹೇಳಿದ್ರೆ ಒಂದು ಜಿಮ್ ಇದ್ದಂಗೆ ಅಲ್ವೇ. ಬೈಸಿಪ್ಸು ಬೇಕು, ಟ್ರೈಸಿಪ್ಸು ಬೇಕು ಅಲ್ವಾ. ಎಲ್ಲ ಅಪ್ಪರ್ ಬಾಡಿ ಲೋವರ್ ಬಾಡಿ ಎಲ್ಲವೂ ಕೂಡ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದ್ರೆ ಯಾವ ರೀತಿ ಟ್ರೈನಿಂಗ್ ಇರುತ್ತೋ ಅದೇ ರೀತಿಯಾಗಿ ಪಕ್ಷ ಕೂಡ ಬಲವರ್ಧನೆ ಆಗಬೇಕು. ಮುಂದಿನ ದಿನಗಳಲ್ಲಿ ತಮ್ಮದೇ ಆದಂಥ ಅಸ್ತಿತ್ವವನ್ನು ಕಾಪಾಡಿಕೊಳ್ಬೇಕು, ತಮ್ಮ ಆಡಳಿತವನ್ನು ಕೊಡಬೇಕು. ದೇಶದಾದ್ಯಂತ ಕಾಂಗ್ರೆಸ್ ಮತ್ತೆ ಫಿನಿಕ್ಸ್ ಥರ ಪುಟಿದೇಳಬೇಕು ಅಂತ ಹೇಳಿದಾಗ ಎಲ್ಲ ಆಯಾಮಗಳಲ್ಲೂ ಹೈಕಮಾಂಡ್ ಯೋಚನೆ ಮಾಡುತ್ತೆ. ದಟ್ಸ್ ಫಾರ್ ಶ್ಯೂರ್. ಆದರೆ ಈಗ ಸದ್ಯಕ್ಕೆ ಸಮಸ್ಯೆ ಏನು? ಒಂದು ಕಡೆ ಲಿಸ್ಟ್ ದೊಡ್ಡದಿದೆ, ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದೆ, ಅದರಲ್ಲೂ ಒಂದಿಷ್ಟು ಫಿಲ್ಟರ್ ಮಾಡೋಕ್ಕೆ ಒಂದಿಷ್ಟು ನಿಯಮಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಏನದು? ವಾಟ್ ಈಸ್ ದಟ್ ರೂಲ್? 1 ಪರ್ಸನ್ 1 ಡೆಸಿಗ್ನೇಷನ್ ಅಲ್ವಾ. ಅಂದರೆ ಒಬ್ಬ ವ್ಯಕ್ತಿ ಒಂದೇ ಹುದ್ದೆ. ಹಿಂಗಿರುವಾಗ ಹರಿಪ್ರಸಾದ್ ಅವ್ರದ್ದು ಏನೋ ಸದ್ದು ಮಾಡ್ತಾ ಇದೆಯಲ್ಲ ಏನು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಓಕೆ, ಈಗ ಶಿವಸೇನೆಯಲ್ಲಿ ಜಾಯ್ನ್ ಆಗಲಿಕ್ಕೆ ಕಾತರರಾಗಿರುವಂಥ ಸೇನಾನಿಗಳು ಯಾರು ಅಥವಾ ಆಕಾಂಕ್ಷಿಗಳು ಯಾರು? ಒಂದೊಂದಾಗಿ ಹೆಸರು ನೋಡ್ತಾ ಹೋಗೋಣ. ಮಾಗಡಿಯ ಎಚ್.ಸಿ. ಬಾಲಕೃಷ್ಣ, ಹೌದು, ಡಿ.ಕೆ. ಶಿವಕುಮಾರ್ ಅವರ ತುಂಬ ಆತ್ಮೀಯರು ಅಂತ ಪೋರ್ಟ್ರೇ ಆಗಿರುವಂಥ ವ್ಯಕ್ತಿ. ಶಾಂತಿನಗರದ ಎನ್.ಎ. ಹ್ಯಾರಿಸ್, ಹಿ ಈಸ್ ಆಲ್ಸೋ. ಇನ್ನು ಕುಣಿಗಲ್ನ ಡಾಕ್ಟರ್ ಎಚ್.ಡಿ. ರಂಗನಾಥ್, ಇವರೆಲ್ಲ ಡಿ.ಕೆ. ಶಿವಕುಮಾರ್ ಸಂಪುಟವನ್ನು ಸೇರ್ಪಡೆ ಆಗಬಹುದು ಅನ್ನುವ ಮಾತಿದೆ. ರಾಮನಗರದ ಇಕ್ಬಾಲ್ ಹುಸೇನ್, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್, ಈ ಮುಂಚೆಲೂ ಕೂಡ ಮಂತ್ರಿ ಆದಂಥವರು, ಈಗ ಅದನ್ನು ಮುಂದುವರಿಸ್ತಾರ ನೋಡೋಣ. ನರಸಿಂಹರಾಜ ಕ್ಷೇತ್ರದ ಎನ್.ಆರ್. ಕ್ಷೇತ್ರದ ತನ್ವೀರ್ ಸೇಠ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಥಣಿಯ ಲಕ್ಷ್ಮಣ ಸವದಿ ಅವರ ಹೆಸರು ಕೂಡ ಬಹಳ ದೊಡ್ಡದಾಗಿ ಈಗ ಸೌಂಡ್ ಮಾಡ್ತಾ ಇದೆ. ನಿಜ ಏನ್ರಿ, ಒಂದು ತಿಂಗಳ ಮೇಲಾಯಿತು, ಇನ್ನೂ ಒಂದು ಕ್ಯಾಬಿನೆಟ್ ರಚನೆ ಮಾಡೋಕ್ಕಾಗ್ತಾ ಇಲ್ವಾ ಅಂತ ಎದುರಾಳಿ ಪಕ್ಷದವ್ರು ಇರ್ಬೋದು, ಜನಸಾಮಾನ್ಯರ ಮಾತಿರ್ಬೋದು, ಮಾಧ್ಯಮದವ್ರು ನಾವು ಕೂಡ ಇರ್ಬೋದು ಅಂತ ಅಂದ್ಕಡೆ ಜನರ ಇಂಟೆನ್ಷನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಅಂದರೆ ಈಗ ಏನು ಟೀಕೆ ಟಿಪ್ಪಣಿ ಮಾಡ್ತಿದ್ದಾರಲ್ಲ ಅವರು ಕೂಡ ಯೋಚನೆ ಮಾಡಿಕೊಂಡ್ರೆ, ಈಗ ಯಡಿಯೂರಪ್ಪ ಅವರ ಅವಧಿಯಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿ ನೋಡಿದ್ವಿ. ಇಲ್ಲಿ ಪ್ರವಾಹ ಬಂದಾಗೆಲ್ಲ ಯಡಿಯೂರಪ್ಪ ಅವರು ಒಬ್ಬರೇ ಓಡಾಡ್ತಿದ್ರು. ಯಾಕಂತ ಹೇಳಿದ್ರೆ ಅವರಿಗೆ ಬೇರೆ ಬೇರೆ ಖಾತೆಗಳನ್ನು ನಿಗದಿ ಮಾಡೇ ಇರಲಿಲ್ಲ. ಬಹಳ ಸಮಯದ ನಂತರ ಅಲ್ಲಿ ಕ್ಯಾಬಿನೆಟ್ ಫಿಲ್ ಆಗಿತ್ತು. ಅಂದರೆ ಬಹಳ ಇದು ಅಳೆದು ತೂಗಿ ಏನು ಪೋರ್ಟ್ಫೋಲಿಯೋನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಆಯಾ ಪಕ್ಷಕ್ಕೆ ಹೈಕಮಾಂಡ್ಗೆ ಇದ್ದೇ ಇರುತ್ತೆ. ಆದರೆ ನಾವು ಅದನ್ನು ಯಾಕ್ರಿ ಕೇಳಬೇಕು? ನಿಮ್ಮನ್ನು ನಾವು ಎಲೆಕ್ಟ್ ಮಾಡಿದ್ದೀವಿ, ಆಯಾ ಇಲಾಖೆನ ಚೆನ್ನಾಗಿ ನಿಭಾಯಿಸಬೇಕು ಅನ್ನೋದಷ್ಟೇ ನಮ್ಮ ಪ್ರಶ್ನೆಯಾಗಿದೆ. ಓಕೆ, ಈಗ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಶಾಕಿಂಗ್ ಅಂತ ಹೇಳಿದರೆ ಟೀಮ್ ಸಿದ್ದರಾಮಯ್ಯ ಟೀಮ್ನವರಿಗೆ ಯಾರ್ಯಾರಿಗೆ ಸಿಗುತ್ತೆ ಸಿಗಲ್ಲ, ಯಾರೆಲ್ಲ ಆಕಾಂಕ್ಷಿಗಳು ಅಂತ ನೋಡ್ತಾ ಹೋಗೋಣ. ಸಂತೋಷ್ ಲಾಡ್ ಕಲಘಟಗಿಯಿಂದ, ಕನಕಗಿರಿಯ ಶಿವರಾಜ್ ತಂಗಡಗಿ, ಇವರೆಲ್ಲ ಸಿದ್ದರಾಮಯ್ಯ ಟೀಮ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಚ್.ಕೆ. ಪಾಟೀಲ್ ಗದಗ ವಿಧಾನಸಭಾ ಕ್ಷೇತ್ರದಿಂದ ಹಿರಿಯರು,
ಸಚಿವರಾಗಿಯೂ ಕೂಡ ಕೆಲಸ ಮಾಡ್ಕೊಂಡು ಬಂದಂಥವ್ರು. ಇನ್ನು ಆರ್ಥಿಕ ಸಲಹೆಗಾರರಾಗಿದ್ದಂಥವರು ಸಿದ್ದರಾಮಯ್ಯವ್ರಿಗೆ, ಯಲಬುರ್ಗಾದ ಬಸವರಾಜ ರಾಯರೆಡ್ಡಿ ಅವರು, ಆಳಂದದ BR ಪಾಟೀಲ್ ಇವರು ಕೂಡ ರಬಲ್ ಶಾಸಕರು, ತಮಗೂ ಕೂಡ ಗೊತ್ತಿದೆ. ಇನ್ನು ಗಾಂಧಿನಗರದ ದಿನೇಶ್ ಗುಂಡೂರಾವ್ ಬಹಳ ಸೌಮ್ಯ ಸ್ವಭಾವದವರು. ಆರೋಗ್ಯ ಇಲಾಖೆ ನೋಡ್ಕೊಳ್ತಾ ಇದ್ದಂಥವ್ರು, ಕಾರ್ಮಿಕ ಇಲಾಖೆ ನೋಡ್ಕೊಳ್ತಾ ಇದ್ದಂಥವ್ರು. ಅಂದರೆ ಸಿದ್ದರಾಮಯ್ಯ ಟೀಮ್ ಏನಿದೆ ಅದರಲ್ಲಿ ಆಲ್ಮೋಸ್ಟ್ ಸಚಿವರಾಗಿದ್ದಂಥವರೇ ಇದ್ದಾರೆ ಅಲ್ವೇ. ಈಗ ಅವರನ್ನು ಮುಂದುವರಿಸಬೇಕಾ ಅಥವಾ ಬೇರೆಯವ್ರನ್ನೇನಾದರೂ ಅಲ್ಲಿ ಸೇರ್ಪಡೆ ಮಾಡಬೇಕಾ, ಯಂಗ್ ಎನರ್ಜೆಟಿಕ್ ಲೀಡರ್ಸ್ನ ಏನಾದರೂ ತರ್ತಾರಾ ಶಿವಸೇನೆಯಲ್ಲಿ ಅನ್ನೋದು ಮತ್ತೊಂದು ಪ್ರಶ್ನೆ. ಓಕೆ, ಈಗ ಒಂದು ಬ್ರೇಕಿಂಗ್ ನ್ಯೂಸ್. ಆ ಕೋಟ ಈ ಕೋಟ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕೋಟಾದ ಅಡಿಯಲ್ಲಿ ಇನ್ನು ಯಾರೆಲ್ಲ ಹೆಸರು ಕೇಳಿ ಬರ್ತಾ ಇದ್ದಾವೆ ಅಂತ ನೋಡ್ತಾ ಹೋಗೋಣ. ಬಿಗ್ ಬ್ರೇಕಿಂಗ್ ನ್ಯೂಸ್. ಲಿಂಗಾಯತರು, ಮುಸ್ಲಿಮರು, ಒಕ್ಕಲಿಗರು, MLCಗಳು DK BK PK ದರ್ಬಾರ್ ಅಂತ ನಾವು ಕರಿತಾ ಇದ್ದೀವಿ. ಆ ಕೋಟ ಈ ಕೋಟ, ನನ್ನ ಆಪ್ತರು ನಿನ್ನ ಆಪ್ತರು, ಸೀನಿಯಾರಿಟಿ, ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದೇ ಈಗಿನ ಟೆನ್ಷನ್ ಆಗಿದೆ. ಹೌದ್ರಿ, ಸದ್ಯದ ಟೆನ್ಷನ್ ಅದೇ ಆಗಿದೆ. ರಾಹುಲ್ ಫಾರಿನ್ ಟೂರ್ ಅಂತ ಕಾಲ ತಳ್ಳಿದ್ರು ಮುಖ್ಯಮಂತ್ರಿ DK ಶಿವಕುಮಾರ್. ಕೊನೆಗೂ ವಿದೇಶ ಪ್ರವಾಸದಿಂದ ವಾಪಸ್ ಆಗ್ತಾ ಇದ್ದಾರೆ ರಾಹುಲ್ ಗಾಂಧಿ. ಅದು ಒನ್ ಆಫ್ ದ ರೀಸನ್ಸ್. ನಾಳೆ ದೆಹಲಿಗೆ ಮುಖ್ಯಮಂತ್ರಿ DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು BK ಹರಿಪ್ರಸಾದ್ ಕೂಡ ದೌಡಾಯಿಸ್ತಾ ಇದ್ದಾರೆ. ಮಂತ್ರಿ ಮಾಡಿ ಒಂದೇ ಜಾಪ, ಶಾಸಕರದ್ದು ಒಂದೇ ಹಠ. ಓಕೆ, ಅವರಿಗೆಲ್ಲ ಏನು ಪಾಠ ಮಾಡ್ತಾರೆ ಹೈಕಮಾಂಡ್ ಅವರು ಗೊತ್ತಿಲ್ಲ. ಖರ್ಗೆ DKಶಿ ಮನೆಗೆ ಸಚಿವಾಕಾಂಕ್ಷಿಗಳು ತಡ್ಕಾಡ್ತಿದ್ದಾರೆ, ಹೋಗ್ತಾ ಇದ್ದಾರೆ, ಎಡತಾಗ್ತಾ ಇದ್ದಾರೆ. ಸದಾಶಿವನಗರದಲ್ಲಿರುವ ಖರ್ಗೆ ಮನೆಗೂ ಕೂಡ ಶಾಸಕರ ದಂಡೆ ಕವಾಯತ್ ನಡೀತಾ ಇದೆ. ಮಾರ್ಕ್ ಫಾಸ್ಟ್ ಆ ಥರ ಇದೆ. ಯಾರನ್ನು ಮಂತ್ರಿ ಮಾಡೋದು, ಯಾರನ್ನು ಬಿಡೋದು, ಯಾರಿಗೇನು ಆಶ್ವಾಸನೆ ಕೊಡೋದು, ಹಿಂಗಿದ್ದಾವೆ. ಈಗಾಗಲೇ ಒಂದು ಪಟ್ಟಿ ಸಿದ್ಧ ಮಾಡಿದಾರಂತೆ ಮುಖ್ಯಮಂತ್ರಿ DK ಶಿವಕುಮಾರ್. ಹಾಗಾದರೆ ಮಂತ್ರಿಗಿರಿ ಯಾರಿಗೆ ಸಿಗುತ್ತೆ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ, $1 ಮಿಲಿಯನ್ ಪ್ರಶ್ನೆ ಕೂಡ ಆಗಿದೆ. ಎಸ್, ಅಂದರೆ ಯಾರಿಗೆ ಕೊಟ್ಟರೆ ಒಳ್ಳೆಯದು, ಯಾರಿಗೆ ಕೊಡದೇ ಇದ್ದರೆ ಒಳ್ಳೆಯದು, ಯಾರಿಗೆ ಕೊಟ್ಟರೆ ಇನ್ನೇನಾಗುತ್ತೆ, ಯಾರಿಗೆ ಯಾವ ಗಾಯಕ್ಕೆ ಮುಲಾಮ್ ಹಚ್ಚಬೇಕು, ಯಾರಿಗೆ ಎಷ್ಟು ಚೆನ್ನಾಗಿ ನಾವು ಮಾತಾಡಬೇಕು. ಆಮೇಲೆ ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಏನಾದರೂ ಸ್ಟ್ರಾಟಜಿಸ್ಗಳಿರುತ್ತವಲ್ಲ. ಹಾಗಾಗಿ ಈ ಲಾಬಿ ದೊಡ್ಡ ಮಟ್ಟದಲ್ಲೇ ಇರುತ್ತೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಈಗ ಆ ಕೋಟ ಈ ಕೋಟ ಅಂತೆಲ್ಲ ಹೇಳ್ತಾ ಇದ್ದೀವಲ್ಲ, ಒಟ್ಟಿನಲ್ಲಿ ಆ ಕೋಟಾದ ಅಡಿಯಲ್ಲಿ ಹೈಕಮಾಂಡ್ಗೆ ಹತ್ತಿರ ಆಗುವ ನಿಟ್ಟಿನಲ್ಲಿ, ಮುಖ್ಯಮಂತ್ರಿಗಳಿಗೆ ಹತ್ತಿರ ಆಗುವ ನಿಟ್ಟಿನಲ್ಲಿ, ಮಾಜಿ ಮುಖ್ಯಮಂತ್ರಿಗಳಿಗೆ ಹತ್ತಿರವಾಗುವಂಥವ್ರು, ಇನ್ನು KPCC ಅಧ್ಯಕ್ಷರ ಮನಗೆಲ್ಲುವಂಥವ್ರು, ಹೀಗೆ ಎಲ್ಲ ಆಯಾಮಗಳಲ್ಲೂ ನೋಡಬೇಕು. ಹಾಗಾಗಿ ಇರೋ ಬರೋರಿಗೆಲ್ಲ ಸಚಿವ ಸ್ಥಾನ ಕೊಟ್ಬಿಟ್ರೆ ಒಳ್ಳೇದಿತ್ತೇನು, ಬಟ್ ಹಂಗಾಗಂಗಿಲ್ಲ. ಅದಕ್ಕೆ ಅವಕಾಶ ಇಲ್ಲ. ಎಸ್, ಈಗ ಯಾವ್ಯಾವ ಕೋಟಾದಿಂದ ಯಾರೆಲ್ಲ ಇದ್ದಾರೆ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಲುಕ್ ಇನ್ ಟು ಇಟ್. ಎಸ್, ಲೆಟ್ಸ್ ಫೈರ್ ದ ನ್ಯೂಸ್. ಚಿಂತಾಮಣಿಯಿಂದ MC ಸುಧಾಕರ್ ಒಕ್ಕಲಿಗ ಸಮುದಾಯದ ವತಿಯಿಂದ, ಇದು ಒಕ್ಕಲಿಗ ಕೋಟ. ಇನ್ನು SR ಶ್ರೀನಿವಾಸ್ ಗುಬ್ಬಿ ಕ್ಷೇತ್ರದ ಶಾಸಕರು, ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಮತ್ತೊಬ್ಬ ಶಾಸಕರು, ನೇರವಾದಿ ನಿಷ್ಠುರವಾದಿ ಅರಸೀಕೆರೆಯ KM ಶಿವಲಿಂಗೇಗೌಡ, ಶೃಂಗೇರಿಯ TD ರಾಜೇಗೌಡ, ನಿಮಗೂ ಗೊತ್ತಿದೆ ಈಗ ಬಹಳಷ್ಟು ಸಮಯ ಶಾಸಕರಾದಂಥವರು. ಮಾಗಡಿ HC ಬಾಲಕೃಷ್ಣ, ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಇವರ ಹೆಸರು ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಅದರ ಜೊತೆಗೆ ವಿಜಯನಗರದ M ಕೃಷ್ಣಪ್ಪ ಅವರನ್ನು ಕೂಡ ನಾವು ಬಿಡೋ ಹಾಗಿಲ್ಲ. ಇನ್ನು ನಾಗಮಂಗಲದ ಚಲುವರಾಯಸ್ವಾಮಿ ಈಗಾಗಲೇ ಕೃಷಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವ್ರು. ಈಗ ಅವ್ರನ್ನ ಮುಂದುವರಿಸಬೇಕಾ ಅಥವಾ ಬೇರೆ ಯಾವುದಾದ್ರೂ ಸಚಿವ ಸ್ಥಾನ ಕೊಡ್ತಾರಾ ಗೊತ್ತಿಲ್ಲ. ಇವರೆಲ್ಲರೂ ಒಕ್ಕಲಿಗ ಕೋಟಾದ ಅಡಿಯಲ್ಲಿ ದೊಡ್ಡದಾಗಿ ಸದ್ದು ಮಾಡ್ತಾ ಇರುವಂಥ ಸಚಿವಾಕಾಂಕ್ಷಿಗಳ ಹೆಸರುಗಳು. ಇವರು ಅಷ್ಟೇ ಅಲ್ಲ, ಇನ್ನೂ ಒಕ್ಕಲಿಗ ಕೋಟದಲ್ಲಿರುವಂಥ ಅನೇಕರಿದ್ದಾರೆ, ಆದರೆ ಮುಂಚೂಣಿಯಲ್ಲಿರುವಂಥವ್ರು. ಇನ್ನು ಲಿಂಗಾಯತ ಲಾಬಿ ನೋಡೋದಾದರೆ ಅಥಣಿಯ ಲಕ್ಷ್ಮಣ ಸವದಿ, ಮುದ್ದೇಬಿಹಾಳದ ಅಪ್ಪಾಜಿ ನಾಡಗೌಡ, ಯಾವ್ಯಾವ ಲಾಬಿ ಯಾವ್ಯಾವ ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾರೆ ಅಂತ. ಬೈಲಹೊಂಗಲದ ಮಹಾಂತೇಶ್ ಕೌಜಲಗಿ, ಭಾಳ ಸೌಮ್ಯ ಸ್ವಭಾವದ ವ್ಯಕ್ತಿ. ಇನ್ನು ಭದ್ರಾವತಿಯ BK ಸಂಗಮೇಶ್, ಭದ್ರಾವತಿ ಆಗಬೇಕು, BK ಸಂಗಮೇಶ್ ಅವರಿರ್ಬೋದು. ಇನ್ನು ತಿಪಟೂರಿನ K ಷಡಕ್ಷರಿ ಅವರಿರ್ಬೋದು. ಇವರೆಲ್ಲ ಲಿಂಗಾಯತ ಸಮುದಾಯದ ಅಡಿಯಲ್ಲಿ ಲಾಬಿ ಮಾಡ್ತಾ ಇರುವಂಥ ಶಾಸಕರು ಅಂತ ಹೇಳಲಾಗ್ತದೆ. ಇನ್ನು ಬಸನಗೌಡ ಬಾದರ್ಲಿ ಪರಿಷತ್ ಸದಸ್ಯರು, ಅವರು ಕೂಡ ಲಿಂಗಾಯತ ಸಮುದಾಯದ ಅಡಿಯಲ್ಲಿ ಬರ್ತಾರೆ. ಇನ್ನು ಇಂಡಿಯಾ ಯಶವಂತರಾಯಗೌಡ ಪಾಟೀಲ್ KPCC ಕಚೇರಿಯ ಬಳಿ ಕೂಡ ಹೋರಾಟ ಮಾಡಿದ್ದನ್ನು ನೀವು ಗಮನಿಸ್ಬೋದು, ಅವರ ಬೆಂಬಲಿಗರು. ಇನ್ನು ರಾಮದುರ್ಗದ ಅಶೋಕ್ ಪಟ್ಟಣ್, ಬಸವನ ಬಾಗೇವಾಡಿಯ ಶಿವಾನಂದ್ ಪಾಟೀಲ್, ಇನ್ನು ದಾವಣಗೆರೆ ಉತ್ತರ ಕ್ಷೇತ್ರದ SS ಮಲ್ಲಿಕಾರ್ಜುನ್, ಗದಗದ HK ಪಾಟೀಲ್. ಓಕೆ, ಈಗ ಇನ್ನು ಬೆಳಗಾವಿ ಗ್ರಾಮೀಣದ ಲಕ್ಷ್ಮೀ ಹೆಬ್ಬಾಳ್ಕರ್, ಇದು ಮಹಿಳಾ ಮಂತ್ರಿನೂ ಹೌದು,
ಕೋಟಾನು ಅಂತ ಬರುತ್ತೆ, ಮತ್ತು ಲಿಂಗಾಯತ್ ಸಮುದಾಯ ಅಂತ ಕೂಡ ಬರುತ್ತೆ. ಅದರ ಜೊತೆಗೆ ಮಹಿಳಾ ಕೋಟಾ ಅಂತ ಬಂದಾಗ KGFನ ರೂಪಾ ಶಶಿಧರ್, ಕಲಬುರಗಿ ಉತ್ತರದ ಖನೀಜ್ ಫಾತಿಮಾ ಮಹಿಳಾ ಮಂತ್ರಿ ಕದನ ಅಂತ ಬರುತ್ತೆ. ಇನ್ನು ಮೂಡಿಗೆರೆಯ ನಯನಾ ಮೋಟಮ್ಮ ಅವರು ಫಸ್ಟ್ ಟೈಮ್ MLA ಆದರೂ ಕೂಡ ಅವರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸುವಲ್ಲಿ ಮುಂದಾಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ. ಅದರ ಪರಿಷತ್ ಸದಸ್ಯೆ ಆರತಿ ಕೃಷ್ಣ ಅವರು ಆಗಿರಬಹುದು, ಜೊತೆಗೆ ಉಮಾಶ್ರೀ ಅವರು, ಇವರೆಲ್ಲ ಮಹಿಳಾ ಮಂತ್ರಿ ಕೋಟಾದ ಅಡಿಯಲ್ಲಿ ತಮ್ಮದೇ ಆದಂಥ ಶಸ್ತ್ರಗಳನ್ನು ಇಟ್ಕೊಂಡು ಆಂತರಿಕವಾಗಿ, ಶಸ್ತ್ರ ಅಂತ ಸುಮ್ಮನೆ ನಿಮಗೆ ಕನ್ವೆ ಮಾಡಲಿಕ್ಕೆ ಆ ಶಬ್ದಗಳನ್ನು ಬಳಸ್ತಾ ಇದ್ದೀವಿ ಅಷ್ಟೇ. ಇನ್ನು ಹಿರಿಯರು ಖನಿಜಾ ಫಾತಿಮ್. ಇನ್ನು ಹೊಸಬರಿಗೆ ಯಾರಿಗೆಲ್ಲ ಸಿಗ್ಬೋದು ಹೊಸಬ್ರು ಕೋಟಾ ಅಂತ ನೋಡಿದರೆ, ಪೊನ್ನಣ್ಣ ಅವರು, ಹೊಸಕೋಟೆಯ ಶರತ್ ಬಚ್ಚೇಗೌಡರು, ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್, ಇನ್ನು ನಾರಾ ಭರತ್ ರೆಡ್ಡಿ ಬಳ್ಳಾರಿ ಕ್ಷೇತ್ರದ ಶಾಸಕರು, ಭಾಳ ಯಂಗ್ ಎನರ್ಜೆಟಿಕ್ ಲೀಡರ್ಸ್. ತರೀಕೆರೆಯ GH ಶ್ರೀನಿವಾಸ್. ಹೊಸಬರಿಗೆ ಏನಾದರೂ ಅವಕಾಶ ಸಿಗೋದಾದರೆ ಆ ಹೊಸಬರ ಪಟ್ಟಿಯಲ್ಲಿ ಇವ್ರು ಬರ್ತಾರೆ. ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರದ ಶಾಸಕರು, ಚನ್ನಗಿರಿಯ ಶಿವಗಂಗಾ ಬಸವರಾಜ್, ಇನ್ನು ಮುಸ್ಲಿಂ ಶಾಸಕರ ಅಡಿಯಲ್ಲಿ ಲಾಬಿ ಅಂತ ನೋಡೋದಾದರೆ ಜಮೀರ್ ಅಹಮದ್ ಖಾನ್ ಮುಂಚೂಣಿಯಲ್ಲಿದ್ದಾರೆ. ಬೀದರ್ನ ರಹೀಂ ಖಾನ್ ಅವರ ಹೆಸರು ಕೂಡ ಆ ಸಾಲಲ್ಲಿ ಸೇರ್ತಾ ಇದೆ. ಇನ್ನು NR ಕ್ಷೇತ್ರದ ತನ್ವೀರ್ ಸೇಠ್ ಅವರ ಹೆಸರು ಕೂಡ ದೊಡ್ಡದಾಗೆ ಸದ್ದಾಗ್ತಾ ಇದೆ. ಇನ್ನು ಎನ್ಯಾ ಹ್ಯಾರಿಸ್ ಈಗಾಗಲೇ ನಿಮ್ಗೆ ಹೇಳಿದ್ವಿ. ಅಂದರೆ ಯಾರ್ಯಾರು ಕೋಟಾದ ಅಡಿಯಲ್ಲಿ ಅಂತ ನೋಡಿದ್ವಿ. ಇನ್ನು ಶಿವಾಜಿನಗರದ ರಿಜ್ವಾನ್ ಅರ್ಷದ್, ಹೀಗೆ ಈ ಹೆಸರುಗಳು ಅಳೆದು ತೂಗಿ ಈಗ ಮುನ್ನೆಲೆಯಲ್ಲಿ ಇದ್ದಂಥ ಹೆಸರುಗಳಿವು. ಪರಿಷತ್ ಸದಸ್ಯ ಸಲೀಂ ಅಹಮದ್, ಪರಿಷತ್ ಸದಸ್ಯೆ ಬಿಲ್ಕಿಸ್ ಬಾನು ಅವರಾಗಿರ್ಬೋದು. ಎಸ್ ನೋಡಿ, ಅಂದರೆ ಇಲ್ಲಿ DK ಶಿವಕುಮಾರ್ ಕೋಟಾ ಅಂತ ಕರಿತಿರೋ, ಸಿದ್ದರಾಮಯ್ಯ ಕೋಟಾ ಅಂತ ಕರಿತಿರೋ, BK ಹರಿಪ್ರಸಾದ್ ಕೋಟಾ ಅಂತ ಕರಿತಿರೋ, ಹೈಕಮಾಂಡ್ ಕೋಟಾ ಅಂತ ಕರಿತಿರೋ, ಹೊಸಬ್ರು ಕೋಟಾ ಅಂತ ಕರಿತಿರೋ, ಲಿಂಗಾಯತ ಅಂತ ಕರಿತಿರೋ, ಒಕ್ಕಲಿಗ ಅಂತ ಕರಿತಿರೋ, ಮುಸ್ಲಿಂ ಸಮುದಾಯ ಅಂತ ನೋಡ್ತಿರೋ, ಮಹಿಳಾ ಕೋಟಾ ಅಂತ ನೋಡ್ತಿರೋ, ಒಟ್ಟಿನಲ್ಲಿ ಯಾವ ಕೋಟಾದ ಅಡಿಯಲ್ಲಿ ಬಂದರೂ ಕೂಡ ಈ ಶಾಸಕಿ ಅನ್ನುವ ಕೋಟ್ ಇದೆಯಲ್ಲ, ಆ ಕೋಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸೋಕ್ಕೆ ಅವಕಾಶ ಮಾಡಿಕೊಡುತ್ತಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಎಸ್, ಇದರ ನಡುವೆ ಮತ್ತೊಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಆನ್ ಅಶ್ವವೇಗ ಇನ್ ಟಾಪ್ ಸ್ಟೋರಿ 3ಯಲ್ಲಿ. ಎಸ್, ನೋಡ್ತಾ ಹೋಗೋಣ. BK ಹರಿಪ್ರಸಾದ್ KPCC ಅಧ್ಯಕ್ಷರು, ಅವರು ಸಚಿವರಾಗ್ತಾರಾ? ಸಿದ್ದರಾಮಯ್ಯ ಅನ್ನೋ ಕಸರತ್ತು ನಡೆಸ್ತಾ ಇದ್ದಾರಾ? ಹರಿಪ್ರಸಾದ್ ಬೆನ್ನಿಗೆ ನಿಂತಿದ್ದಾರಾ? ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರಾ? KPCC ಸಾರಥ್ಯದ ಜೊತೆ ಮಂತ್ರಿ ಭಾಗ್ಯವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಯಾವ ಆಧಾರದ ಮೇಲೆ ಅಂತ ಪ್ರಶ್ನೆ ಮಾಡೋರಿದ್ದಾರಾ? 2 ಸ್ಥಾನ ನಿಭಾಯಿಸೋಕೆ BK ಹರಿಪ್ರಸಾದ್ ಅರ್ಹ ಅಂತ ಸಿದ್ದರಾಮಯ್ಯ ಏನೋ ಒಂದು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ, ಅಂದರೆ ತೇಲ್ ಬಿಟ್ಬಿಟ್ಟಿದ್ದಾರೆ. ಅನುಭವ ಮತ್ತು ಸಂಘಟನೆಯ ಆಧಾರದಲ್ಲಿ ಹರಿಪ್ರಸಾದ್ ಅವರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಸಿದ್ದು ನಡೆಯಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದರೂ ಇರ್ಸುಮುರ್ಸಾಗಿದೆಯಾ, ಅಸಮಾಧಾನ ಆಗಿದೆಯಾ ನೋಡೋಣ. ಈ ಹಿಂದೆ ಸಚಿವ ಸ್ಥಾನದ ಜೊತೆ KPCC ಬೇಡಿಕೆಯನ್ನು ಇಟ್ಟಿದ್ರು. ಯಾರು? ಇದೇ ಸತೀಶ್ ಜಾರಕಿಹೊಳಿ ಅವರು. ಒಬ್ಬ ವ್ಯಕ್ತಿ ಒಂದು ಸ್ಥಾನ ಒಂದು ಹುದ್ದೆ ಅನ್ನುವ ರೂಲ್ಸ್ನ ಇಟ್ಬಿಟ್ಟು ಕಡ್ಡಿ ತುಂಡರಿಸಿದಂಥ ಒಬ್ಬ ವ್ಯಕ್ತಿ ಒಂದು ಸ್ಥಾನ ಅಂತ ಬೈಕ್ ಬಿಗ ಹಾಕ್ಬಿಟ್ಟಿದ್ರು. ಹೈಕಮಾಂಡ್ ನಡೆಯಿಂದ ಪೆಚ್ಚುಮೊರೆ ಹಾಕ್ಕೊಂಡು ಬಂದಿದ್ರು ಸತೀಶ್ ಜಾರಕಿಹೊಳಿ. ಓಕೆ, ಪೆಚ್ಚುಮೊರೆ ಅಂತ ಹೇಳಿದ್ರೆ ಓಕೆ, ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಈಗ ಸ್ವೀಕರಿಸೋಣ ಅನ್ನೋ ಭಾವನೆಯಲ್ಲಿದ್ದರು. ಆದರೆ ಈಗ ಸಂಪುಟ ವಿಸ್ತರಣೆ ಆಗೋ ಟೈಮಲ್ಲಿ ಬೇರೆ ಏನಾದರೂ ರೂಲ್ಸ್ ಹೇಳ್ತಾ ಇದ್ದರೆ ನಿಜಕ್ಕೂ ಕೂಡ ಏನು ನಡೀತಾ ಇದೆ ಅನ್ನೋ ಅನುಮಾನ ಸತೀಶ್ ಜಾರಕಿಹೊಳಿ ಅವ್ರಿಗೆ ಏನಾದರೂ ಇದೆಯಾ? ಸಿದ್ದರಾಮಯ್ಯ ಜೊತೆಗಿನ ಅಂತರವೇ ಸತೀಶ್ ಜಾರಕಿಹೊಳಿ ಅವರಿಗೇನಾದರೂ ಮುಳುವಾಯ್ತಾ ಅಥವಾ ಮುಳುವಾಗ್ತಾ ಇದೆಯಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಎಸ್, ಹಾಗಾದರೆ ಏನು ಆಗುತ್ತೆ? ನಾವೇನು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀವಿ ಎಲ್ಲವೂ ಆಗ್ತಾ ಇದೆಯಮ್ಮ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ವಿಚಾರಕ್ಕೆ ಒಂದು 6-7 ತಿಂಗಳಿಂದ ಚರ್ಚೆ ನಡೀತು. ಇನ್ನು ಮಂತ್ರಿಗಳ ಭಾಗ್ಯ ಯಾರ್ಯಾರಿಗೆ ಸಿಗುತ್ತೆ ಸಿಗಲ್ಲ ಅನ್ನೋದ್ರ ಬಗ್ಗೆ ನೋಡ್ತಾ ಹೋದರೆ ಜನರಿಗೆ ಯಾವಾಗ್ರಿ ಭಾಗ್ಯ ಸಿಗೋದು? ಭಾಗ್ಯ ಅಂದರೆ ಹೆಣ್ಮಗಳ ಹೆಸರಲ್ಲ, ಭಾಗ್ಯ ಅಂದರೆ ಫಾರ್ಚುನೇಟ್. ಅವ್ರಿಗೆ ಯಾವಾಗ ಅವಕಾಶ ಸಿಗೋದು? ಜನರು ಉದ್ಧಾರವನ್ನು ಗಮನದಲ್ಲಿ ಇಟ್ಕೊಂಡು ಏನಾದರೂ ಮಾಡ್ತಾ ಇದ್ದಾರಾ? ಅದ್ರ ಬಗ್ಗೆ ಪ್ರಶ್ನೆ ಮಾಡೋರು ಯಾರು? ಬರೀ ಚುನಾವಣೆ ಬಂದಾಗ ನಾವು ಅವ್ರು ವಿನ್ನಾಗಲಿ ಇವ್ರು ಇನ್ನಾಗಲಿ ಅಂತ ಹೇಳಿದರೆ ಹೆಂಗೆ ಅನ್ನೋದು ಒಂದು ಪ್ರಶ್ನೆ. ಎಸ್, ಡೆಸ್ಕಿಂದ ನನ್ನ ಕಲೀಗ್ ಜೀವನ್ ಜಾಯ್ನ್ ಆಗ್ತಾ ಇದ್ದಾರೆ. ನೋಡೋಣ ಇದ್ರ ಬಗ್ಗೆ ಏನು ಅಪ್ಡೇಟ್ ಕೊಡ್ತಾರೆ ಅಂಥೇಳಿ. ಜೀವನ್ ನೋಡಿ, ಎಲ್ಲ ಬುಲೆಟಿನಲ್ಲೂ ಕೂಡ ಈ ಕನ್ಫ್ಯೂಷನ್ ಇದ್ದೇ ಇದೆ, ಯಾವಾಗ ಯಾರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ ಸಿಗಲ್ಲ ಅಂಥೇಳಿ. ಏನೀಗ ನಿಮ್ಮ ಅನಾಲಿಸಿಸ್ ಏನು?
ಏನಾಗ್ಬೋದು ಓವರಾಲ್ ಲೆಕ್ಕಾಚಾರ? ನಾಳೆ ಅಂತೂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್ ದೆಹಲಿಗೆ ಹೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಾಗಬಹುದು ಅನ್ನುವ ನಿರೀಕ್ಷೆ ಇದೆ ಸದ್ಯದ ಮಟ್ಟಿಗೆ. ಕ್ವಿಕ್ ಆಗಿ, ಕ್ರಿಸ್ಪ್ ಆಗಿ, ಪ್ಲೀಸ್ ಗೋ ಹೆಡ್. ಸದ್ಯದ ಮಟ್ಟಿಗೆ ಏನಿ ಒಂದು ಚರ್ಚೆ ಇದೆ. ಏನು ಡಿ ಕೆ ಶಿವಕುಮಾರ್ ಅವರು ಇದು ಮಾಜಿ ಸಿ ಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಎಲ್ಲರೂ ಕೂಡ ಏನು ದೆಹಲಿಗೆ ತೆರಳ್ತಾರೆ ಅನ್ನೋ ಒಂದು ಇದೊಂದು ಚರ್ಚೆ ನಡೀತಾ ಇದೆ ಸದ್ಯ. ಈ ಒಂದು ಚರ್ಚೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಯಾಕಂದರೆ ಏನು ಈ ಒಂದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಇನ್ನು ದೆಹಲಿಗೆ ತೆರಳ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ಯಾವುದೇ ರೀತಿಯಾದಂತಹ ಈ ಒಂದು ಅಂದರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ವಿಚಾರಕ್ಕೆ ನಾನು ಹೋಗ್ತಿಲ್ಲ, ಒಂದು ಪರ್ಸ್ನಲ್ ಕೆಲಸ ಇದೆ, ಈ ಒಂದು ವಿಚಾರವಾಗಿ ನಾನು ಹೋಗ್ತಿದ್ದೀನಿ ಅನ್ನೋ ಒಂದು ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಸ್ವತಃ ಕೊಟ್ಟಿದ್ದಾರಂಥದ್ದು ಇವತ್ತು. ಇದಾದ ಬಳಿಕ ಇನ್ನು ಏನೊಂದು 2-3 ದಿನಗಳ ಬಳಿಕ ರಾಹುಲ್ ಗಾಂಧಿ ಅವರು ಬುಲಾವಣೆ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಹೋಗ್ತೀವಿ, ಈ ಒಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಪೂರ್ಣ ಚರ್ಚೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಇನ್ನು ಈ ಒಂದು ಏನೋ ಮುಂದಿನ ತಿಂಗಳು ಅಧಿವೇಶನ ಕೂಡ ಕರೀತಾರೆ, 6ನೇ ತಾರೀಕಿಗೆ ಅಂದರೆ ಆಗಸ್ಟ್ 6ಕ್ಕೆ ಅಧಿವೇಶನ ಕೂಡ ಕರಿತೀವಿ ಅನ್ನೋ ಒಂದು ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಒಂದು ಅಂದರೆ ಅಧಿವೇಶನ ಏನು ಪ್ರಾರಂಭವಾಗುತ್ತೆ ಅಷ್ಟರೊಳಗೆ ಎಲ್ಲ ಪೂರ್ಣವಾದಂತಹ ಕ್ಯಾಬಿನೆಟ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಅವರು ಸ್ವತಃ ಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸದ್ಯ ಆಷಾಢ ಮಾಸದಲ್ಲೇ ಏನು ಈ ಒಂದು ಸಚಿವ ಸಂಪುಟ ಏನು ಪೂರ್ಣವಾಗುತ್ತೆ, ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ಏನು ಪೂರ್ಣವಾಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಆದರೆ ಇಲ್ಲಿ ಸಾಕಷ್ಟು ಚರ್ಚೆ ಇದಾಗಿರೋದು ಯಾಕಿಷ್ಟು ತಡವಾಗದ್ದು ಅಂದ್ಬಿಟ್ಟು. ಆದ್ರೂ ಕೂಡ ರಾಹುಲ್ ಗಾಂಧಿ ಅವರು ನಿನ್ನೆ ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಆಲ್ರೆಡಿ ಈಗ ಹೈಕಮಾಂಡ್ ಹತ್ರ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಮಾಹಿತಿಯನ್ನು ಮಾತಾಡಿರೋದು. ಇನ್ನು ಇವತ್ತು ಶಾಸಕರ ದಂಡೆನೇ ಡಿ ಕೆ ಶಿವಕುಮಾರ್ ಅವ್ರ ಮನೆ ಆಗಿರ್ಬೋದು, ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗಾಗಿರ್ಬೋದು, ದಂಡು ಒಂದು ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರಿದ್ದಾರೆ ಎಲ್ಲರೂ ಕೂಡ ಇವತ್ತು ಹೋಗಿ ಏನು ಹೈಕಮಾಂಡ್ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಇನ್ನು ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಒಂದು ಸಚಿವ ಸ್ಥಾನಕ್ಕಾಗಿ ಹಲವಾರು ಬೇಡಿಕೆಗಳನ್ನ ಇಟ್ಟಿರುವಂಥದ್ದು. ಸದ್ಯ ಈ ಒಂದು ವಿಚಾರವಾಗಿ ಇನ್ನು ಸಾಕಷ್ಟು ಗೊಂದಲಗಳಿದೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು 2-3 ದಿನಗಳಲ್ಲಿ ನಾನು ದೆಹಲಿಗೆ ತೆರಳುತ್ತೀನಿ, ಈ ಒಂದು ವಿಚಾರವಾಗಿ ಮಾತನಾಡಿ ಈ ಒಂದು ಕ್ಯಾಬಿನೆಟ್ ಏನಿದೆ ಮುಂದಿನ ಅಧಿವೇಶನದೊಳಗಡೆ ಏನು ಪೂರ್ಣವಾದಂತಹ ಕ್ಯಾಬಿನೆಟ್ ರಚನೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ರಾಘವ್ ಸೂರ್ಯ. ಕರೆಕ್ಟ್, ಥ್ಯಾಂಕ್ ಯು ಜೀವನ್. ಓಕೆ, ಒಟ್ಟಿನಲ್ಲಿ ಈ ಕ್ಲಾರಿಟಿ ತೊಗೊಳ್ಳೋದು, ಓಕೆ ಥ್ಯಾಂಕ್ ಯು. ಕ್ಲಾರಿಟಿ ತೊಗೊಳ್ಳೋಕ್ಕೆ ಎಷ್ಟು ಕಷ್ಟಪಡಬೇಕಾಗಿದೆ ನೋಡಿ, ಅಂಥ ಒಂದು ಪರಿಸ್ಥಿತಿ ಇವತ್ತಿನ ರಾಜಕಾರಣದಲ್ಲಿದೆ. ಅಂದರೆ ಮೋರ್ ಶೆಫ್ಸ್ ಸ್ಪಾಯ್ಲ್ ದ ಫುಡ್ ಅಂತ ನೀವು ಕೇಳಿದ್ದೀರಿ. ಅಂದರೆ ಅಡುಗೆ ಮಾಡೋರು ಎಲ್ಲರೂ ಒಂದು ಉಪ್ಪು ಹಾಕು, ಖಾರ ಹಾಕು, ಹುಳಿ ಹಾಕು ಅಂತ ಹೇಳುವಂಥವ್ರು ಸಮ ಪ್ರಮಾಣದಲ್ಲಿದ್ದರೆ ತಾನೇ ಒಂದು ಏನೋ ಸರಿಯಾದಂಥ ರೈಟ್ ರೆಸಿಪಿ ರೆಡಿ ಆಗೋದು. ಹಾಗೆ ಇಲ್ಲಿ ಅವರವ್ರದ್ದೇ ಆದಂಥ ಒಂದು ವರ್ಚಸ್ಸಿರುತ್ತೆ, ಅವರವ್ರದ್ದೇ ಆದಂಥ ಘನತೆ ಇರುತ್ತೆ, ಅವರವ್ರದ್ದೇ ಆದಂಥ ಒಂದು ದೊಡ್ಡ ಮಟ್ಟದ ಛಾಪನ್ನು ಮೂಡಿಸುವಂಥ ಸ್ಥೈರ್ಯ ಇರುತ್ತೆ. ಹೀಗಾಗಿ ಹೈಕಮಾಂಡ್ ಎಲ್ಲವನ್ನೂ ನೋಡಿ ಅಳಿದು ತೂಗಿ ಇಲ್ಲಿ ಮಂತ್ರಿಗಿರಿನ ಕೊಡಬೇಕಾಗತ್ತೆ. ಅಂಥ ಒಂದು ದೊಡ್ಡ ಚಾಲೆಂಜ್ನ ಎಲ್ಲ ಪಕ್ಷಗಳು ಅನುಭವಿಸ್ತಾ ಇರ್ಬೋದು. ಅದೇ ರೀತಿ ಈಗ ಕಾಂಗ್ರೆಸ್ ಆಡಳಿತದ ಈ ಸರ್ಕಾರದಲ್ಲೂ ಕೂಡ ಅಂತಹದ್ದೇ ಗೊಂದಲಗಳು ಮನೆ ಮಾಡಿರೋದು ಸುಳ್ಳಲ್ಲ. ಹಾಗಾಗಿ ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ನಮ್ಮ ಪ್ರಜೆಗಳು, ಆಯಾ ಕ್ಷೇತ್ರದ ಮತದಾರರು ಅನ್ನೋದು ನಮ್ಮ ಆಶಯ. ಯಾಕಂತ ಹೇಳಿದರೆ ಮುಂದಿನ ಕ್ಲಾರಿಟಿ ರಾಜಕಾರಣಿಗಳಿಗೆ ಇರುತ್ತೋ ಇರೋಲ್ವೋ, ಆದರೆ ನಮಗಂತೂ ಇರಲೇಬೇಕು ಅಂತ ತಿಳಿಸೋದು ಅಶ್ವವೇಗ ನ್ಯೂಸ್ನ ಕಾಳಜಿ ಮತ್ತು ಕಳಕಳಿ ಅಂತ ಹೇಳ್ತಾ ಇವತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ.